ಏಜೆಂಟ್ ಅವನು RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು. ಅವನು ತಾಲಿಬಾನು ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವನ್ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟೇ ನಾನು? ಹೌದು. ಏನು ಇವಾಗ ಅಂತವರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ? ಹೇಳ್ದ ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಮೀಟಿಂಗ್, ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ? ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇವೆಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆಯವ್ನು ಅನ್ಕೊಂಡಿದ್ದೀರಾ? ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್, ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಮೀಟಿಂಗ್ ಮಾಡಬೇಕು ಅಂತ ನಾನೆಲ್ಲಾದರೂ ಕರಿತೀನಪ್ಪ, ನಾನೆಲ್ಲಾದರೂ ಕರಿತೀನಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೋಲಾರಲ್ಲಿ ನಡೆಯಿತು. ಕೋಲಾರ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಿನ್ನೆ ನಡೆಯಿತು. ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ನಮ್ಮ ಲಕ್ಷ್ಮೀದೇವಮ್ಮ, ಆಮೇಲೆ ಸಂಗೀತ. ಲಕ್ಷ್ಮೀದೇವಮ್ಮ ಅಧ್ಯಕ್ಷರು, ಸಂಗೀತ ಉಪಾಧ್ಯಕ್ಷರು ಆದರು. ಅದರಿಂದ ಇವತ್ತು ಷಷ್ಠಿ ಒಳ್ಳೆ ದಿವಸ ಇದೆ ಅಂತ ಇವತ್ತು ನೆನ್ನೆ ಆಗಿದ್ದಕ್ಕೆ ದಶಮಿ ಇವತ್ತು ಒಳ್ಳೆ ದಿವಸ ಪೂಜೆ ಮಾಡಬೇಕು. ಆ ಒಳ್ಳೆ ಟೈಮು ಒಳ್ಳೆ ಸಂದರ್ಭದಲ್ಲಿ ಮಾಡಿದಾಗ ಅಭಿವೃದ್ಧಿಗಳು ಒಳ್ಳೆ ಸಂದರ್ಭದಲ್ಲಿ ನಾವು ಮಾಡಿರೋಂಥ ಸಂದರ್ಭದಲ್ಲಿ ಅಭಿವೃದ್ಧಿನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಬಂದು ಪೂಜೆ ನೋಡಿ, ನಾನು ನಮ್ಮ MLC ಅವರು, ನಜೀರಣ್ಣವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಎಲ್ಲ ನಮ್ಮ ಕೌನ್ಸಿಲರ್ಸು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಇವತ್ತು ಪೂಜೆ ಮುಗಿಸಿ ಅಧ್ಯಕ್ಷರನ್ನ ಚೇಂಬರಲ್ಲಿ ಕುಂಡಿಸಿ ಅವರಿಗೆ ಮುಂದಿನ ಚಟುವಟಿಕೆ ಬಗ್ಗೆ ನೀವು ಪೂರ್ಣವಾದ ಮಾಹಿತಿ ತೊಗೊಂಡು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳಂತನ್ನು ಹೇಳಿ ಇವತ್ತು ಒಳ್ಳೆಯದಾಗಿದೆ. ಉಪಾಧ್ಯಕ್ಷರಿಗೂ ಅದೇ, ಉಪಾಧ್ಯಕ್ಷರಿಗೂ ಅವ್ರ ಚೇಂಬರಲ್ಲಿ ಕುಂಡಿಸಿ ಅವ್ರಿಗೂ ಆ ಚಾರ್ಜನ್ನು ಕೊಡಿಸಿ, ಅದಾದಮೇಲೆ ನೀವು ಅಷ್ಟೇ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಳ್ಳೆಯ ನಮ್ಮ ಟೌನಲ್ಲಿರ್ತಕ್ಕಂಥ ಹಾಸ್ಟೆಲ್ಸ್ನ ವಿಸಿಟ್ ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆ, UGD ವ್ಯವಸ್ಥೆ ಹೆಂಗಿದೆ ಅದನ್ನೇನು ಸರಿಪಡಿಸಬೇಕು ಅನ್ನೋದನ್ನು ನೋಡಿ, ಎರ್ಗೋಳು ನೀರು ಎಲ್ಲ ಇದಕ್ಕೂ ಎಲ್ಲ ಹಾಸ್ಟೆಲ್ಸ್ಗೂ ಎರ್ಗೋಳು ನೀರು ಕನೆಕ್ಷನ್ ಕೊಡಿಸ್ಬೇಕು ಅಂತೇಳಿದ್ದೀವಿ. ಆಲ್ರೆಡಿ ಅದು ಪ್ರೋಗ್ರೆಸ್ಸಲ್ಲೂ ಇದೆ. ಇವಾಗ ಇವ್ರು ಬಂದಮೇಲೆ, ಅಧ್ಯಕ್ಷರು ಬಂದಮೇಲೆ ಸ್ವಲ್ಪ ಫಾಸ್ಟಾಗಿ ಫಾಲೋಅಪ್ ಆಗುತ್ತೆ. ಒಳ್ಳೆಯದಾಗಲಿ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಕೆಲಸ ಇದೆ. ಇಬ್ಬರು ಹೆಣ್ಮಕ್ಳಿದ್ದಾರೆ. ಒಳ್ಳೆ ಹೆಣ್ಮಕ್ಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಗೊತ್ತಿದೆ. ಇವಾಗ ಒಂದು ಸಾಂಬಾರು ಮಾಡಬೇಕಂದ್ರೆ ಯಾವಾಗ ನೀರು ಹಾಕಬೇಕು, ಯಾವಾಗ ತರಕಾರಿ ಹಾಕಬೇಕು, ಯಾವಾಗ ಉಪ್ಪು ಹಾಕಬೇಕು, ಯಾವಾಗ ಖಾರ ಹಾಕಬೇಕು, ಇದೆಲ್ಲ ನಿಧಾನವಾಗಿ ತಿಳ್ಕೊಂಡು, ನಮಗೆಲ್ಲ ಹಂಗೆಲ್ಲ ಅವಸರ, ನಮಗೆ ಅರ್ಜೆಂಟ್ ನಮಗೆಲ್ಲ. ಅವ್ರು ನಿಧಾನವಾಗಿ ಒಳ್ಳೆ ಕೆಲಸ ಅದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಒಂದು ಮಾರ್ಗದರ್ಶನ ಅವ್ರು ಕೊಡ್ತೀವಿ. ಕಮಿಷನರ್ ಕೊಟ್ಟಿದ್ದೀವಿ. ಇಷ್ಟರಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಆಗ್ಬೋದು. ಕಮಿಷನರ್ ಕೊಟ್ಟಿದ್ದೀವಿ. ಯಾವುದೋ ಟ್ರಾನ್ಸ್ಫರ್ಸ್ ಆಗ್ತಾ ಇಲ್ಲ ಇವಾಗ, ಯಾಕಂದರೆ ಇಶ್ಯೂಗಳಿದೆಯಲ್ಲ, ಅದರಿಂದ ಯಾವುದೋ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಇವಾಗ ಟ್ರಾನ್ಸ್ಫರ್ಸ್ ಆಗ್ತಾ ಇದ್ದಾವೆ. ಒಬ್ಬರದ್ದು ಕಮಿಷನರ್ಗೂ ಕೊಟ್ಟಿದ್ದೀವಿ. ಒಳ್ಳೆಯವ್ರನ್ನೇ ಕೊಟ್ಟಿದ್ದೀವಿ. ಕಮಿಷನರ್ನ ಒಳ್ಳೆಯವ್ರನ್ನೇ ಕಟ್ಟಿದ್ದೀವಿ. ಲೇಡಿನೇ ಕಟ್ಟಿದೆ. ಏಜೆಂಟ್ ಅವನು. RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು. ಅವನು ತಾಲಿಬಾನು ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವನ್ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟೇ ನಾನು? ಹೌದು. ಏನು ಇವಾಗ ಅಂತವರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ? ಹೇಳ್ದ ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವ್ನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ? ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇವೆಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆಯವ್ನು ಅನ್ಕೊಂಡಿದ್ದೀರಾ? ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್, ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಮೀಟಿಂಗ್ ಮಾಡಬೇಕು ಅಂತ ನಾನೆಲ್ಲಾದರೂ ಕರಿತೀನಪ್ಪ, ನಾನೆಲ್ಲಾದರೂ ಕರಿತೀನಿ. ಅವರು ಕೆಲಸ ಮಾಡೋರು ಅನುಭವಸ್ಥರು ಒಳ್ಳೆ ಆ್ಯಕ್ಟಿವ್ ಆಗಿರುವಂಥವ್ರನ್ನ ಕೊಟ್ಟಿದ್ದೀವಿ. ಹೆಣ್ಣು ಮಕ್ಕಳ ಅಧಿಕಾರ ಯಾರು ವಹಿಸ್ಕೊಂಡಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ. ಬೇರೆಯವ್ರು ಹೆಂಗೆ ನಡ್ಸೋಕ್ಕಾಗುತ್ತೆ? ಬೇರೆಯವ್ರು ನಡ್ಸೋಕ್ಕಾಗುತ್ತಾ? ನೀವೇ ಹೇಳಿ. ಮಾರ್ಗದರ್ಶಕಗಳು ಕೊಡ್ಬೋದು. ಇವಾಗ ನಾನಾದರೂ ಒಂದು ಮಾರ್ಗದರ್ಶನ ಕೊಡ್ಬೋದು, ಅನಿಲನ್ನ ಮಾರ್ಗದರ್ಶನ ಕೊಡ್ಬೋದು, ನಜೀರನ್ನ ಮಾರ್ಗದರ್ಶನ ಕೊಡ್ಬೋದು. ಇವಾಗ ಅಧ್ಯಕ್ಷ ಅವರ ಹಸ್ಬೆಂಡೂ ಅವರು ಮಾರ್ಗದರ್ಶನ ಕೊಡ್ಬೋದು. ಓಡಾಡೋಕ್ಕೆ ಅವರು ಓಡಾಡ್ಬೋದು ಅಷ್ಟೇ. ಮಾತ್ರ ಅಧಿಕಾರ ಏನೇ ಮಾಡಬೇಕು ಅಂದ್ರೂ ಅವ್ರಿಗೆ ಹೇಳ್ಬೋದು. ಅವರು ಯಾರಿಗೆ ಇಂಥದ್ದು ನೋಡಿ ಅಂತ ಹೇಳ್ಬೋದು.
ಇಂಥದ್ದು ನೋಡಿ ಅಂತ ಹೇಳ್ಬೋದು, ಆದರೆ ಮಾಡೋ ಅನ್ನೋದಕ್ಕೆ ಸೈನ್ ಅವರೇ ಮಾಡಬೇಕಾಗ್ತದೆ. ಯಾಕಂದ್ರೆ ಸಂದರ್ಭದಲ್ಲಿ ಕರೆಕ್ಟ್ ಆ ಯಜಮಾನ ಅದೇನಕ್ಕಾಗಿತ್ತು ಅಂದರೆ ಅವ್ರ ಯಜಮಾನ್ ಯಾರಾದ್ರೂ ದುಡ್ಡು ತೊಗೊಂಡಿದ್ರು ಅಂತೇಳಿ ಆ ಅಮ್ಮನ ಅವ್ರಿಗೆ ದುಡ್ಡು ತೊಗೊಂಡಿದ್ರು ಅಂತೇಳಿ ಹಾಗಿದ್ದಿದ್ದು ನನಗೂ ಗೊತ್ತಿದೆ. ಅದು ದೇವರಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದು ಆ ರೀತಿಯಲ್ಲಿ ಆಗಿದ್ದು ಗೊತ್ತಿದೆ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ, ಎಲ್ಲ ಜಾಗದಲ್ಲಿ ಒಂದೇ ಇರೋದಿಲ್ಲ. ಮುಂಚೆ ಆಗಿರೋ ಅವರು ಮನೆಯವರು ಎಂಟ್ರಿ ಆಗೋದು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾರ್ಗದರ್ಶನಕ್ಕೂ ಎಲ್ಲೋ ಹೋಗಬೇಕು ಬರಬೇಕು ಅಂದರೆ ಇವಾಗ ಅವ್ರಿಗೆ ಟೂ ವೀಲರ್ ಓಡ್ಸೋಕ್ಕೆ ಬರಲ್ಲ, ಕಾರ್ ಓಡ್ಸೋಕ್ಕೆ ಬರಲ್ಲ. ಅವಾಗ ಯಜಮಾನ್ರೆ ಜೊತೆಲಿ ಬರಬೇಕು, ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು, ಇಲ್ಲ ನಗರಸಭೆ ಗಾಡಿಯನ್ನು ಯೂಸ್ ಮಾಡಬೇಕು. ಅವಾಗ ಯಜಮಾನ್ ಜೊತೆಲಿ ಇರ್ತಾರೆ, ಆದರೆ ಅವರೇ ಕೆಲಸ ಮಾಡ್ತಾರೆ ಅನ್ನೋದು ತಪ್ಪದು. ಅವ್ರ ಅಧ್ಯಕ್ಷರು ಏನಿದ್ದಾರೆ ಅವ್ರ ಜವಾಬ್ದಾರಿ. ಇವಾಗ ಅಧ್ಯಕ್ಷರ ಕೆಲಸ ಅಧ್ಯಕ್ಷರು ಮಾಡದೇ ಇದ್ದರೆ ಅವ್ರ ಅಧ್ಯಕ್ಷರಾಗಿ ವೇಸ್ಟ್ ಅಷ್ಟೇ. ಅವ್ರ ಕೆಲಸ ಅವ್ರು ಮಾಡಬೇಕು, ಮಾಡ್ತಾರೆ ಅವ್ರ ಕೆಲಸ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಇವಾಗ ನಗರಸಭೆ ಅಧ್ಯಕ್ಷರು ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ವಿಸಿಟ್ಗೆ ಹೋಗ್ತಾ ಇದ್ದಾರೆ, ಪೊಲೀಸನ್ನ ಕರ್ಕೊಂಡು ಹೋಗ್ಬೋದು, ಅಫಿಷಿಯಲ್ಸನ್ನ ಕರ್ಕೊಂಡು ಹೋಗ್ಬೋದು, ಯಾರು ಬೇಕೋ ಕರೆಸುವಂಥ ಪವರ್ ಅವ್ರಿಗಿದೆ. ಒಂದು ಲೆಟರ್ ಬರೆದು ನನಗೆ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡಬೇಕು ಅವ್ರಿಗೆ, ಒಂದು ಹೆಣ್ಮಕ್ಳಾಗಿ ಕೊಡಬೇಕು ಅವ್ರಿಗೆ, ಕೊಡ್ತಾರೆ ಅದನ್ನು. ಅವರು ಅದೆಲ್ಲ ತಿಳ್ಕೊಂಡು ಅವ್ರ ಪವರ್ ಮಾಡ್ಕೊಂಡು ನಡೆಸಿದ್ರೆ ರಬ್ಬರ್ ಸ್ಟಾಂಪ್ 100% ಆಗೋದಿಲ್ಲ. ಒಳ್ಳೆ ಆಡಳಿತ ನಡೆಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ. ಆಮೇಲೆ ಒಂದು ಕೋಲಾರ ನಗರಸಭೆ ಅಂತಂದ್ರೆ ಕಾಸು ಕೊಟ್ಟರೆ ಕೆಲಸ ಇಲ್ಲ ಇನ್ಮೇಲೆ ಹಂಗಿರಲ್ಲ. ಮುಂದೇನಾದ್ರೂ ಹಂಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯಲ್ಲಿ ಯಾವ್ದು ನಡೆದಂಗೆ ಮಾಡ್ತೀವಿ. ಆ ರೀತಿಯಲ್ಲಿ ಏನಾದ್ರು ಇದ್ದಾಗ ನೀವು ಗಮನಕ್ಕೆ ತನ್ನಿ, ಆ ಆಫೀಸ್ ಯಾರು ಮಾಡ್ತಾರೆ ಆ ಕೆಲಸ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಇಲ್ಲ ಸಸ್ಪೆಂಡ್ ಮಾಡಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.